ಮುಂಬೈನಿಂದ ಶುರುವಾದ ಮಿಲ್ಕಿ ಬ್ಯೂಟಿ ತಮ್ಮನ್ನ ಕ್ರೇಜ್ ಈಗಲೂ ಕೂಡ ಕಡಿಮೆ ಆಗಿಲ್ಲ. ತೆಲುಗು, ತಮಿಳು ಹಾಗೂ ಹಿಂದಿಯಲ್ಲೂ ಖ್ಯಾತಿ ಪಡೆದಿರುವ ತಮ್ಮನ್ನ ಇಂದು 36ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಶ್ರೀ ಎಂಬ ತೆಲುಗು ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕಿಯಾಗಿ ನಟಿಸಿದ ತಮ್ಮನ್ನ ತೆರೆಗೆ ಬರೋದಕ್ಕೆ ಸಿದ್ಧವಾಗಿರುವ ಒಡೆಲಾ 2 ವರೆಗೂ ಫಾರ್ಮ್ ಅನ್ನ ಕಾಯ್ದುಕೊಂಡು ಬಂದಿದ್ದಾರೆ. ವಿಭಿನ್ನ ಪಾತ್ರಗಳ ಜೊತೆಗೆ ಸಖತ್ ಗ್ಲಾಮರ್ ಟ್ರೀಟ್ ನೀಡ್ತಾ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದಾರೆ. ಹ್ಯಾಪಿ ಡೇಸ್ ಸಿನಿಮಾ ತಮ್ಮನ್ನಾಗೆ ಬ್ರೇಕ್ ಕೊಟ್ರೆ 100% ಲವ್ ಸ್ಟಾರ್ ಹೀರೋಯಿನ್ ಪಟ್ಟ ತಂದ್ಕೊಡ್ತು. ಅನಂತರ ಅಗಡು, ಊಪಿರಿ, ರಚ್ಚ, ರೆಬಲ್, ಬದ್ರಿನಾಥ್, ಬೆಂಗಾಲ್ ಟೈಗರ್, ಬಾಹುಬಲಿ, F2, F3 ಮುಂತಾದ ತೆಲುಗು ಸೂಪರ್ ಸಕ್ಸಸ್ ಸಿನಿಮಾಗಳಲ್ಲಿ ತಮ್ಮನ್ನ ನಡೆಸಿದ್ದು ತೆಲುಗಿನ ಹೆಚ್ಚು ಕಡಿಮೆ ಎಲ್ಲ ಬಿಗ್ ಸ್ಟಾರ್ ಹೀರೋಗಳ ಜೊತೆಗೂ ಸ್ಕ್ರೀನ್ ಶೇರ್ ಮಾಡಿಕೊಂಡು ಸೈ ಎನಿಸಿಕೊಂಡಿದ್ದಾರೆ. ಸಾಲು ಸಾಲು ಸಿನಿಮಾಗಳಲ್ಲಿ ಮಾತ್ರವಲ್ಲ, ಐಟಂ ಸಾಂಗ್ಗಳಲ್ಲೂ ಸೊಂಟ ಕುಣಿಸುತ್ತಾ ಭಾರಿ ಫೇಮಸ್ ಆಗಿರುವ ತಮ್ಮನ್ನ ಬಿಗ್ ಸ್ಕ್ರೀನ್ ಜೊತೆಗೆ OTTಯಲ್ಲೂ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡಿದ್ದು ಲಸ್ಟ್ ಸ್ಟೋರೀಸ್ 2 ಸೀರೀಸ್ನಲ್ಲಿ ಸಖತ್ ಬೋಲ್ಡ್ ಸೀನ್ಗಳ ಮೂಲಕ ಪ್ರೇಕ್ಷಕರ ಮನ ಗೆದ್ದಿದ್ರು. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ತಮ್ಮನ್ನ ಬೆಡ್ರೂಮ್ ಸೀನ್ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ರು. ಹೀರೋಯಿನ್ ಮಾತ್ರವಲ್ಲ, ಹೀರೋಗಳಿಗೂ ಇಂಟಿಮೇಟ್ ಸೀನ್ ಮಾಡೋದು ಕಷ್ಟ. ಬೆಡ್ರೂಮ್ ಸೀನ್ಗಳು ಹೀರೋಗಳಿಗೂ ಇಷ್ಟವಿರೋದಿಲ್ಲ. ಆದ್ರೆ ಆ ದೃಶ್ಯಗಳು ಸಿನಿಮಾಗೆ ಅವಶ್ಯಕ ಎಂಬ ಕಾರಣಕ್ಕೆ ನಟಿಸಲೇಬೇಕು ಅಂತ ಹೇಳಿದ್ರು. ಅಂತಹ ಸೀನ್ ಶೂಟ್ ಮಾಡುವಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ಪ್ರಶ್ನೆಗೆ ಉತ್ತರಿಸಿದ ಅವರು, ಬೋಲ್ಡ್ ಸೀನ್ ಶೂಟ್ ಮಾಡುವಾಗ ಯಾವ ರೀತಿಯ ಭಾವನೆಗಳಿವೆ ಅಂತ ಹೇಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ಜಾರಿಕೊಂಡಿದ್ರು. ಮಿಲ್ಕಿ ಬ್ಯೂಟಿ ಇತ್ತೀಚೆಗೆ ಬಾಲಿವುಡ್ ನಟ ವಿಜಯ್ ವರ್ಮಾ ಜೊತೆಗೆ ಪ್ರೀತಿಯಲ್ಲಿ ಬೀತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ವಿಜಯ್ ವರ್ಮಾ ಹಾಗೂ ತಮ್ಮನ್ನ ಲಸ್ಟ್ ಸ್ಟೋರೀಸ್ 2 ವೆಬ್ ಸೀರೀಸ್ ನಲ್ಲಿ ನಟಿಸಿದ್ರು. ಅಲ್ಲಿಂದ ಶುರುವಾದ ಇವರಿಬ್ಬರ ಪ್ರೀತಿ ಇದೀಗ ಮದುವೆವರೆಗೂ ಬಂದು ನಿಂತಿದೆ. ಮೊದಲಿಗೆ ಕದ್ದು ಮುಚ್ಚಿ ಓಡಾಡ್ತಾ ಇದ್ದ ಈ ಜೋಡಿ 2023ರಲ್ಲಿಯೇ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಕಾಣಿಸಿಕೊಂಡ್ರು. ಊಹಾಪೋಹಗಳಿಗೆ ಈ ಜೋಡಿ ಅಂದೇ ತೆರೆ ಎಳೆದಿತ್ತು. ಇನ್ನು ತಮ್ಮ ರಿಲೇಶನ್ಶಿಪ್ ಬಗ್ಗೆ ಮೊದಲ ಬಾರಿ ಹೇಳಿಕೆ ನೀಡಿದ ವಿಜಯ್ ವರ್ಮಾ, ಮುಚ್ಚಿಡೋದಕ್ಕೆ ನಾವು ಪ್ರೀತಿ ಮಾಡಲಿಲ್ಲ, ಹಾಗೆ ಎಲ್ಲರ ಕಣ್ ತಪ್ಪಿಸಿ ಓಡಾಡುವ ಅನಿವಾರ್ಯತೆ ಕೂಡ ಇಲ್ಲ, ಅದೆಲ್ಲ ತುಂಬಾ ಕಷ್ಟದ ಕೆಲಸ ಅಂತ ಹೇಳಿದ್ರು. ಸದ್ಯ ಮುಂಬೈನಲ್ಲಿ ನೆಲೆಸಿರುವ ತಮ್ಮನ್ನ ಬಾಲಿವುಡ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಮುಂದಿನ ವರ್ಷ ಹಸೆಮಣೆ ಏರೋದಕ್ಕೆ ನಿರ್ಧರಿಸಿದ್ದು, ಮದುವೆ ಎಲ್ಲಿ, ಹೇಗೆ ಎನ್ನುವ ಕುರಿತು ಚರ್ಚೆಗಳು ಈಗಾಗಲೇ ನಡೀತಾ ಇವೆ ಅಂತ ಹೇಳಲಾಗಿದೆ. ಹಾಗೆ ಮದುವೆ ನಂತರ ಮಿಲ್ಕಿ ಬ್ಯೂಟಿ ನಟನೆಗೆ ಗುಡ್ ಬೈ ಹೇಳುವಂತಹ ಸಾಧ್ಯತೆ ಇದ್ದು, ಈಗ ಒಪ್ಕೊಂಡಿರುವಂತಹ ಪ್ರಾಜೆಕ್ಟ್ಗಳನ್ನ ಬಿಟ್ಟು ಹೊಸ ಪ್ರಾಜೆಕ್ಟ್ಗಳನ್ನ ಅವರು ಒಪ್ಪಿಕೊಳ್ತಾ ಇಲ್ಲ ಅಂತ ಅವರ ಆಪ್ತ ವಲಯದಿಂದ ಮಾಹಿತಿ ಲಭ್ಯವಾಗಿದೆ.